ಆರ್ಕೆನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನೀವು ಬಂದ್ಬಿಟ್ಟು ಮಹಾರಾಷ್ಟ್ರನ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಡ್ ಬಂದಿರ್ತೀರಾ. ಅಂಡ್ ಇದು ಬಂದು ಎಪಿಸೋಡ್ 6 ಅಂಡ್ ಇದು ಮಹಾರಾಷ್ಟ್ರನ 5th ಡೇ. ಸೊ ನೀವ್ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ನಮ್ಮ ಆರ್ಕೆನ್ ಸ್ಕ್ವಾಡ್ಗೆ ಜಾಯ್ನ್ ಆಗ್ಬಿಡಿ. ಸೊ ಬನ್ನಿ ವಿಡಿಯೋ ಹೋಗೋಣ. ಬರೋದಾ ಬಾಯ್. ತಿರ್ಗಾ ನಮ್ಮ ಹತ್ರನೇ ಬರ್ತೈತೆ ಇದು. ಏನಿಲ್ಲ ಗುರು, ನೆಕ್ಕಕ್ಕೆ ಏನಿಲ್ಲ ಮಹಾ. ಅಯ್ಯೋಯ್ಯೋ ಗಲೀಜ್ ಮಾಡ್ಬಿಡ್ತು. ಬಟ್ಟೆ ಗಲೀಜ್ ಮಾಡ್ಬಿಟ್ಟಲ್ಲಪ್ಪ, ಯಾಕಪ್ಪ? ಎಬ್ಬಲಿ ನಾನು ಹೊಡ್ದ ಅಂದ್ರೆ ಹೋಗು, ಆ ಕಡೆ ಹೋಗು. ಆರ್ಕೆನ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಆರ್ಕೆನ್ ಸ್ಕ್ವಾಡ್ಗೆ ಜಾಯ್ನ್ ಆಗಿಬಿಡಿ. ಆ್ಯಂಡ್ ಇವಾಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ನಾವು ದೇವ್ಕುಂಡ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಮಿಲ್ಕಿ ಬಾರ್ ವಾಟರ್ ಫಾಲ್ಸ್ಗೆ ಹೋಗಿದ್ವಿ ಆ್ಯಂಡ್ ಫಾಲ್ಸ್ ಮಾತ್ರ ಸಕ್ಕದಾಗಿತ್ತು. ಆ ಹೆಸರಿಗೆ ತಕ್ಕನಂಗೆ ಮಿಲ್ಕಿ ಬಾರ್ ಕಲರಲ್ಲೇ ಇತ್ತು, ಒಂಥರ ಚಾಕ್ಲೇಟ್ ಕಲರೇ ಇತ್ತಪ್ಪ. ಚಾಕ್ಲೇಟ್ ಕಲರ್ ಅಂದರೆ ಮಿಲ್ಕಿ ಬಾರ್ ಬಂದು ವೈಟ್ ಕಲರಲ್ಲಿ ಬರೋದು. ವೈಟ್ ಅಂದರೆ ಒಂಥರ ಫೇಸ್ ವೈಟ್, ಆ ಕಲರಲ್ಲಿ ಇತ್ತು. ನಾವು ಹೋಗ್ತಿರೋ ಟೈಮಲ್ಲಿ ಏನಾಗ್ಬಿಡ್ತು ಅಂದರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಆ್ಯಂಡ್ ವಾಟರ್ ಫಾಲ್ದು ಫೋರ್ಸ್ ಜಾಸ್ತಿ ಆಗ್ಬಿಡ್ತು ನೀರು. ನಾವು ಅಲ್ಲಿ ಪಾಂಡ್ ಥರ ಇರುತ್ತೆ, ಆ ಪಾಂಡಲ್ಲಿ ಆಟ ಆಡೋಣ ಅಂತಿದ್ವಿ, ಲೈಕ್ ಆ ನೀರು ಬೀಳ್ತಾ ಇರುತ್ತಲ್ಲ ಅಲ್ಲಿ. ಬಟ್ ಫೋರ್ಸ್ ಜಾಸ್ತಿಯಾಗಿ ವಾಟರ್ ಲೆವೆಲ್ ಜಾಸ್ತಿ ಆಗ್ಬಿಡ್ತು. ಅಲ್ಲಿ ಫಾರೆಸ್ಟ್ ಗೈಡ್ ಅವರು ಇದ್ರಲ್ಲ, ಅವರು ನೀರೊಳಗೆ ಇಳಿಬೇಡಿ ಅಂತ ಹೇಳ್ಬಿಟ್ರು. ಆಯ್ತು ಅಂದ್ಬಿಟ್ಟು ಚೂರು ದೂರ ಇದೆ ನೋಡ್ಕೊಂಡು ಕಣ್ ತುಂಬಿಸ್ಕೊಂಡು ಬಂದ್ಬಿಟ್ವಿ. ಬರ್ತಾ ಏನಾಯ್ತು ಅಂದ್ರೆ ನನ್ನ ಬ್ಯಾಟ್ರಿ ಖಾಲಿ ಆಗ್ಬಿಡ್ತು. ಬ್ಯಾಗ್ ಅಲ್ಲಿ ಬ್ಯಾಟ್ರಿ ಇಟ್ಟಿದ್ದೀನಿ, ರೈನ್ ಕೋಟ್ ಬ್ಯಾಗ್ ಅಲ್ಲೇ ಐತೆ, ರೈನ್ ಕೋಟ್ ಹಾಕಿರ್ಲಿಲ್ಲ, ಫುಲ್ ನೆಂದೋಗ್ಬಿಟ್ಟಿದೀವಿ. ಮಳೆ ಸಡನ್ ಆಗಿ ಬಂತೆ, ಎಲ್ಲೂ ನಿಂತ್ಕೊಂಡು ಆ ಬ್ಯಾಟ್ರಿ ತೆಗಿಯೋಣ ಅಂತಾನು ಆಗ್ತಾ ಇಲ್ಲ, ಫುಲ್ ಮಳೆ. ಬ್ಯಾಟ್ರಿ ತೆಗೆದ್ರೆ ಬ್ಯಾಟ್ರಿ ಕೇಸ್ ಒಳಗಡೆ ನೀರು ಹೋಗ್ಬಿಟ್ರೆ ಆಮೇಲೆ ಬ್ಯಾಟ್ರಿ ಕೇಸೇ ಹೊಂಟೋಗ್ಬಿಡುತ್ತೆ, ಅದು ಸಪ್ರೇಟ್ ಆಗಿ ಸಿಗಲ್ಲ. ಅದಕ್ಕೆ ಏನ್ ಮಾಡಿದೆ, ಸರಿ ಆಯ್ತು ಅಂದ್ಬಿಟ್ಟು ಚೂರು ಮುಂದೆ ಬಂದ್ವಿ. ಎಲ್ಲರೂ ತಿನ್ನೋ ಟೈಮಲ್ಲಿ ಬ್ಯಾಟ್ರಿ ಹಾಕೊಳ್ಳೋಣ ಅಂತ ನೋಡಿದೆ, ಬಟ್ ಅಲ್ಲೂ ಆಗ್ಲಿಲ್ಲ, ಅಲ್ಲೂ ಮಳೆ. ಆಯ್ತು ಅಂದ್ಬಿಟ್ಟು ರೂಮ್ಗೆ ಬಂದ್ಬಿಟ್ಟಿದ್ವಿ. ರೂಮಿಗೆ ಬಂದು ಬ್ಯಾಟ್ರಿ ಕೇಸ್ ಎಲ್ಲ ಎತ್ ನೋಡ್ತೀವಿ, ಫುಲ್ಲು ನೀರು ಹೋಗ್ಬಿಟ್ಟಿದೆ. ಕ್ಯಾಮ್ರಾಲು ಅಷ್ಟೇ, ಕ್ಯಾಮ್ರಾ ವಾಟರ್ ಪ್ರೂಫ್, ನೀರು ಹೋಗಿತ್ತು ಬಟ್ ಒರೆಸ್ಬಿಟ್ವಿ, ಏನಾಗಿಲ್ಲ. ನನ್ನ ಫೋನ್ ಬಂದ್ಬಿಟ್ಟು ಲಿಂಗರಾಜ್ ಕೈ ಕೊಟ್ಟಿದ್ದೆ, ಅದಕ್ಕೆ ಕವರ್ ಹಾಕಕ್ ಮರ್ತೋಗ್ಬಿಟ್ಟಿದ್ದೆ. ಕವರ್ ನನ್ನ ಹತ್ರ ತಗ್ಲಾಕೋಗ್ಬಿಟ್ಟಿತ್ತು, ಅವ್ನ್ ಚೂರು ಮುಂದೆ ಹೋಗ್ಬಿಟ್ಟಿದ್ದ, ಮಳೆ ಜೋರಾಗ್ಬಿಡ್ತು. ನನ್ನ ಸ್ಪೀಕರ್ ಒಳಗಡೆ ಎಲ್ಲ ತಿರ್ಗಾ ನೀರು ಹೋಗ್ಬಿಡ್ತು. ಮೊನ್ನೆ ನೋಡಿದ್ರೆ ನಾನಿ ಮೆಚ್ಚಲ್ಲಿ ನೀರು ಹೊಂಟೋಯ್ತು, ಇವಾಗ ಮಿಲ್ಕಿ ಬರಲ್ಲಿ ನೀರು ಹೊಂಟೋಯ್ತು. ಅದಕ್ಕೆ ಇವಾಗ ಸೇಫ್ಟಿಯಾಗಿ ಫಸ್ಟೇ ಕವರ್ ಹಾಕ್ಬಿಟ್ಬಿಟ್ಟಿದ್ದೀನಿ, ಏನಾದ್ರೂ ಆ ಕವರ್ ಬಿಚ್ಚೋದ್ ಬೇಡ ಅಂತ. ನಾನೇನ್ ಮಾಡಿದೆ, ಸ್ನ್ಯಾಪ್ ಹಾಕೋಣ ಅಂತ ಹೇಳ್ಬಿಟ್ಟು ಕವರ್ ಬಿಚ್ಚಿದೆ, ಕ್ಯಾಮ್ರಾ ನಂಗೆ ಕ್ಲೀನಾಗಿ ಕಾಣಲ್ಲ ಅಂತ. ತಿರ್ಗಾ ಕವರ್ ಹಾಕ್ಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಸ್ಪೀಕರ್ ಒಳಗೆಲ್ಲ ನೀರು, ಹೆಂಗೋ ಫೋನ್ ಏನೂ ಆಗ್ಲಿಲ್ಲ. ನಿನ್ನೆ ಎಷ್ಟು ಹಾರ್ಡ್ ಆಗಿತ್ತು ಗೊತ್ತಾ ಆರ್ಕೆನ್ಸ್, ಆ ಟ್ರೆಕ್ಕಿಂಗು 2-3 ಸರಿ ನನಗೆ ಸ್ಲಿಪ್ ಆಗ್ಬಿಡ್ತು. ಆ ರಿವರ್ ಕ್ರಾಸ್ ಮಾಡೋ ಟೈಮಲ್ಲಿ ಕಾಲು ಒಂದ್ ಕಡೆ ಇಟ್ರೆ ಕಾಲು ಒಳಕ್ಕೆ ಹೋಯ್ತೈತೆ, ಹೋದ್ರೆ ಲಬಕ್ ಅಂತ ಕಾಲು ಒಳಗಡೆ ಹೋಗ್ತೈತೆ. ಅಯ್ಯೋ ಫುಲ್ ಕಟ್ ಶಾಟ್ ಅಂತೆ, ನೀರು ಎಗರ್ಬಿಟ್ಟೈತೆ ಮೇಲೆಲ್ಲ. ಸೊ ಇವಾಗ ದೇವ್ಕುಂಡ್ಗೆ ಹೋಗ್ತಾ ಇದ್ದೀವಿ. ದೇವ್ಕುಂಡ್ ಬಂದ್ಬಿಟ್ಟು ನಮ್ಮ ಸ್ಟೇ ಆಗಿರೋ ಕಡೆಯಿಂದ ಕರೆಕ್ಟಾಗಿ 19 ಕಿಲೋಮೀಟರ್ಸ್ ಇದೆ. ಇಲ್ಲ ಕರೆಕ್ಟಾಗಿ 12 ಕಿಲೋಮೀಟರ್ಸ್ ಇದೆ. 12 ಕಿಲೋಮೀಟರ್ಸ್ ಒಂದು 10-15 ನಿಮಿಷ ಹೋಗ್ಬಿಡ್ಬೋದು. ಇನ್ನೊಂದು ಏನಾಯಿತು ಅಂದರೆ, ನಿನ್ನೆ ಒಳ್ಳೆ ಫನ್ನು ಆರ್ಕೆನ್ಸ್. ಏನು ಗೊತ್ತಾ, ನಿನ್ನೆ ರೂಮಿಂದ ಬಂದ್ವಿ, ಆಚೆ ಬಂದು ತಿನ್ಕೊಬರೋಣ ಅಂತ ನಡ್ಕೊಂಡು ತಿನ್ಕೊಂಡು ತಿರ್ಗಾ ರಿಟರ್ನ್ ಹೋದ್ವಿ ರೂಮ್ಗೆ. ಸೊ ನಡ್ಕೊಂಡು ಬಂದಿದ್ದು ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಲಿಂಗರಾಜ್ ಏನು ಮಾಡ್ದ, ನೀರು ಕುಡಿಬೇಕು ಅಂತ ನೀರು ಕುಡಿಯೋಕೆ ಹೋದ. ನಾನೇನು ಮಾಡಿದ್ದೆ, ಚೈನ್ ಲೂಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೀಸೆಲ್ನ ತೊಗೊಂಬಂದಿದ್ವಿ ಬಾಟ್ಲಲ್ಲಿ, ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ವಿ. ಅಂದರೆ ಚೈನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚೂರು ಮಿಕ್ಕಿರೋ ಡೀಸೆಲ್ನ ಹಂಗೆ ಬಾಟ್ಲಲ್ಲಿ ಕ್ಯಾಪ್ ಹಾಕ್ಬಿಟ್ಟು ಹಾಲಲ್ಲಿ ಇಟ್ಬಿಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಒಂದು ವಾಟರ್ ಬಾಟಲ್ ಇತ್ತು, ವಾಟರ್ ಬಾಟಲ್ ಖಾಲಿ ಆಗಿಬಿಟ್ಟಿತ್ತು. ಅದು ಇವನೇನು ಮಾಡ್ದ, ಹೋಗಿದ ತಕ್ಷಣ ಫುಲ್ ತಾವರ್ಕೆ ಐತೆ ಅಂತ ಹೇಳ್ಬಿಟ್ಟು ಅದು ಡೀಸೆಲ್ಲ ನೀರು ಅಂತ ಗೊತ್ತಿದ್ರೆ ಎತ್ತಿ ಬಾಯಿಗೆ ಹಾಕೋಬಿಟ್ಟು ಓಡ್ ಬಂದು ಬಾತ್ರೂಮಲ್ಲಿ ಥೂ ಅಂತ ಹೋಗಿತಾನೆ. ನಾವು ಡೀಸೆಲ್ ಕೊಡ್ಬಿಟ್ಟೆ ಕಣ ಅಂತಾನೆ. ಯಪ್ಪ, ನನಗಂತೂ ಬಿದ್ದಿ ನಗೀತಾ ಇದ್ದೀವಿ. ಆಮೇಲೆ ಏನು ಮಾಡ್ದ, ಡೀಸೆಲ್ನ ತಗೊಂಡೋಗಿ ಆಚೆ ಇಟ್ಬಿಟ್ಟ, ನೆಕ್ಸ್ಟ್ ಯಾರು ಕುಡಿಬಾರ್ದು ಅಂತ. ಒಳ್ಳೆ ಫನ್ ಇತ್ತು ನೆನ್ನೆ, ಹೆಂಗ್ ನಗೀತಾ ಇದ್ವಿ ಅಂದರೆ ಯಪ್ಪ. ಆರ್ಕೆನ್ಸ್, ಇವಾಗ ದೇವ್ಕುಂಡ್ ಫಾಲ್ಸ್ ಥರ ಬಂದ್ಬಿಟ್ಟು ಎಂಟ್ರಿ ಹತ್ರ ಇವಾಗ ಮೇಲೆ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು ಟ್ರೆಕ್ಕಿಂಗ್ ಎಷ್ಟಿದೆ ಅಂದರೆ ಇದನ್ನು 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಬಟ್ ಇದು ನಿನ್ನೆ ಮಿಲ್ಕಿ ಬಾರ್ಗೆ ಹೋಗಿದ್ವಲ್ಲ, ಅಷ್ಟು ಕಷ್ಟ ಇರಲ್ಲ ಅಂತ ಅನ್ಕೊಂಡಿದ್ದೀನಿ, ಬಟ್ ನೋಡಬೇಕು ಏನಾಗುತ್ತೆ ಅಂತ. ನಿನ್ನೆ ಮಿಲ್ಕಿ ಬಾರ್ಗೆ ಅವರು 2.5 ಕಿಲೋಮೀಟರ್ ಭಯ ನಾಯಿ ಅಂತ ಹೇಳಿದ್ರು. ನಾವು ಅಷ್ಟೇ ತಾನೇ ಹೋಗ್ಬಿಡೋಣ ಅಂತ ಹೋದ್ರೆ ಎಷ್ಟು ಡಿಫಿಕಲ್ಟ್ ಆಗಿತ್ತು ಗೊತ್ತಾ. ಬರೀ ಇಳಿಯಕ್ಕೆ 2 ಅವರ್ ತಗೊಂಡಿದ್ದೀವಿ, ಹತ್ತಕ್ಕೆ 1 ಅವರ್ ತಗೊಂಡಿದ್ದೀವಿ. ಹತ್ತ ಟೈಮಲ್ಲಿ ಬೇಗ ಬಂದ್ಬಿಡ್ಬೋದು, ಇಳಿಯೋ ಟೈಮಲ್ಲೇ ಕಾಲು ಇಟ್ಟಿ ಎಲ್ಲಿ ಸ್ಲಿಪ್ ಆಗುತ್ತೆ, ಕಲ್ಲು ಸ್ಲಿಪ್ ಆಗಲ್ವಾ ಅಂತ ನೋಡಿ ಹೋಗೋ ಅಷ್ಟರಲ್ಲಿ ಇದಾಗ್ಬಿಡ್ತು. ಸೊ ಇಲ್ಲಿ ಎಲ್ಲಾದ್ರೂ
ಪಾರ್ಕಿಂಗ್ ಮಾಡಬೇಕು. ಅರ್ಕೆನ್ಸ್ ಇವಾಗ ಟೈಮು 10:44 ಆಗಿದೆ. ಸೊ 6 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಅಂತ ಹೇಳಿದ್ದಾರೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ 10:45 ಟೈಮು. ಓಕೆನಾ, ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫಾಲ್ಸ್ ಎಲ್ಲ ನೋಡ್ಕೊಂಡು ರಿಟರ್ನ್ ಬರೋಷ್ಟರಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ ಟೈಮಿಂಗ್. ಆ್ಯಂಡ್ ಇದು ಅಷ್ಟು ರಿಸ್ಕಿ ಇರಲ್ಲ ಅಂತ ಹೇಳೋರೆ, ಬಟ್ ನೋಡ್ಬೇಕು ಹೇಗಿದೆ ಅಂತ. ಸ್ಟಾರ್ಟಿಂಗಲ್ಲೇ ಪಾಪ ನಮ್ಮ ಲಿಂಗರಾಜ್ಗೆ ಕಟ್ ಶಾಟ್ ಆಗ್ಬಿಡ್ತು, ಕಟ್ ಶಾಟ್. ಸೊ ಗಾಡಿ ಪಾರ್ಕಿಂಗು ಅಲ್ಲೇ ಮೇಲೆ ಮಾಡಬೇಕು. ಒಂದು 2 ವೀಲರ್ಗೆ 30 ರೂಪೀಸ್ ಚಾರ್ಜ್ ಮಾಡಿದ್ರು. ಇವ್ನು ಟ್ರೆಕ್ಕಿಂಗ್ ಶೂ ಅಂತ ತಗೊಂಡವನೇ ನೆನ್ನೆ ಎಷ್ಟು ಸರಿ ಬಿದ್ದವನು ಗೊತ್ತಾ? ಅದೇ ಜಾರಿ ಇರೋದು. ಟ್ರೆಕ್ಕಿಂಗ್ ಶೂ ಅಂದ್ರೆ ಏನು ಅರ್ಥ? ಏನೇ ಇದ್ರು ಸ್ಕಿಡ್ ಆಗಲ್ಲ ಅಂತ ಅರ್ಥ. ಬಾಬ್ ನೀನ್ ಏನೇನೋ ಪುಂಗ್ಬೇಡ. என்னென்ன சொல்றோம் பாருங்க, கம்பி கட்டுற கதையெல்லாம் எடுத்து போடுறாங்க. ನಾನು ತಗೊಂಡಿದ್ದೀನಿ ಟ್ರೆಕ್ಕಿಂಗ್ ಶೂ ಅಂತ. ರೂಮಲ್ಲೇ ಒಣಗಾಕ್ಬಿಟ್ಟು ಬಂದಿದ್ದೀನಿ ನೆಂದೋಗ್ಬಿಟ್ಟು. ಫುಲ್ ಪಾಚಿ ಕಟ್ಕೊಬಿಟ್ಟಿದೆ. ತಣ್ಣಗೆ ಚೆನ್ನಾಗೈತೆ ನೀರು. ರೂಟ್ ನೋಡಿ, ಇದು ಅದೇ ಥರನೇ ಇದೆ. ಬಟ್ ಅದು ತುಂಬ ಡಿಫಿಕಲ್ಟ್ ಆಗಿತ್ತು. ಬರೀ ಬಂಡೆಕಲ್ಗಳು ಇದ್ದಿದ್ದು. ಇಲ್ಲಾಂದರೆ ಚೂರು ನಡೆಯೋಕ್ಕಾದ್ರೂ ಕಾಲಿಡೋಕ್ಕಾದ್ರೂ ಜಾಗ ಇದೆ. ಅಲ್ಲಿ ಎಲ್ಲಿ ಕಾಲಿಟ್ಟರು ಜಾರ್ತೈತೆ. ಹಿಂಗಿದ್ರೆ ಹೆಂಗೆ ಬೇಕಾದ್ರೂ ಹತ್ಬಿಡ್ಬೋದು. ಆರ್ಕೆನ್ಸ್ ಏನೇ ಕಷ್ಟಪಟ್ಟು ಹಿಂಗೆ ಸ್ಲೋಪ್ ಇರೋ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕಾಲು ನೋಡ್ಕೊಂಡು ಇಡಬೇಕು. ಕರೆಕ್ಟಾಗಿ ಇಟ್ಟಿಲ್ಲ ಅಂದರೆ ಕಾಲು ಜಾರ್ಬಿಡುತ್ತೆ. ಅದೇ ಪ್ರಾಬ್ಲಮ್ಮು. ಜಾದ್ರೆ ಹಂಗೆ ನಾವು ಕೆಳಗಡೆ ಜಾರ್ಕೊಂಡು ಹೋಗ್ಬೇಕು, ಸುಮ್ಮನೆ ಅಂತ ಜಾರಂಬಿಡಿ ಆಡೋ ಥರ. ಆರ್ಕೆನ್ಸ್ ದೇವ್ಕುಂಡ್ಗೆ ಇಲ್ಲಿ ಪರವಾಗಿಲ್ಲ, ಈ ಥರ ಆರೋ ಮಾರ್ಕ್ಗಳು ಹಾಕಿದ್ದಾರೆ. ಬಟ್ ನಾವು ನೆನ್ನೆ ಹೋಗಿದ್ವಲ್ಲ ಮಿಲ್ಕಿ ಬಾರ್ಗೆ, ಅಲ್ಲಿ ಏನಂದರೆ ನಾರ್ಮಲಾಗಿ ರೆಡ್ ಕಲರ್ ರಿಬ್ಬನ್ ಕಟ್ಟಿ ಇಟ್ಟಿರ್ತಾರೆ. ಸೊ ಆ ರೂಟ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಪರವಾಗಿಲ್ಲ, ಬ್ಯಾನರ್ ಹಾಕಿದ್ದಾರೆ. ಮುಂದೆ ಹೋಯ್ತಾ ನೋಡೋಣ ರೂಟ್ ಯಾವ ಥರ ಹೋಗುತ್ತೆ ಅಂತ. ಬನ್ನಿ. ಆರ್ಕೆನ್ಸ್ ಇಲ್ಲಿ ಬಂದ್ಬಿಟ್ಟು ಎಂಟ್ರಿ ಚಾರ್ಜಸ್ ಇರುತ್ತೆ. ಸೊ ಒಬ್ಬರಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ 200 ರೂಪಾಯಿ. 4 ಜನಕ್ಕೆ 800, 800 ರೂಪೀಸ್ ಚಾರ್ಜ್ ಆಗಿದೆ. ಏನೊಂದು ಬೇಜಾರಂದರೆ ಟ್ಯಾಗ್ ಕೊಟ್ಬಿಟ್ಟವ್ರೆ, ನಮಗೆ ಕೊಡಲೇ ಇಲ್ಲ. ಬರೀ ಬಾಲಾಜಿ ಮಾತ್ರ ಕೊಟ್ಟವ್ರೆ. ಏನೋ ಇದು ಕಾಫಿ ಚೆಲ್ಕೊಂಡ. ಕೋಡ್ ವರ್ಡ್ ಕಟ್ ಶಾಟ್. ಆರ್ಕೆನ್ಸ್ ಸೇಮ್ ನಾನು ಹೆಂಗಿತ್ತು ಹಂಗೆ ಇರಂಗಿದೆ. ಹಂಗಿಲ್ಲ, ಅದಕ್ಕಿಂತ ಈಸಿನೇ ಬಾ. ಈಸಿ ಇದೆ. ಹೋಯ್ತಾನೆ ಹಿಂಗಿತ್ತು, ಹೋಯ್ತಾ ಕಷ್ಟ ಆಯಿತು. ಹೌದೌದು. ಇವಾಗ ನೋಡೋಣ ಬಾ ಹೆಂಗಿದೆ. ಹೋಯ್ತಾ ಕಷ್ಟ ಆಯಿತು ಏನೋ ಅಂತ. ಇದ್ರೂ ಹೋಗ್ಲೇಬೇಕು. 800 ರೂಪಾಯಿ ಕೊಟ್ಬಿಟ್ಟಿದ್ದೀವಿ ನಾವು. ಕಾಸು ಕೊಟ್ಟಿದ್ದೀವಿ ಅಂತಲ್ಲ, ಇಷ್ಟು ದೂರ ಬಂದಿದ್ದೀವಿ, ಹೋಗ್ಲೇಬೇಕು. ಹೋಗೋ ಭರತ್. ಆರ್ಕೆನ್ಸ್ ಫಸ್ಟು ಕ್ರಾಸಿಂಗು. ಹೋಗು. ಕಲ್ ಮೇಲೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನೋ ಮಾಡ್ತಿದ್ಯಾ ನನ್ನ ಮಗ? ಕಾಲು ತಗೊಂಡಾಗ ಕಲ್ ಮೇಲೆ ಇಡ್ತವನೆ. ಸುಮ್ಮನೆ ಒಂದು ಗ್ರಿಪ್ಪಿಗೆ ಅಷ್ಟೇ. ದಾರನ ಹಿಡ್ಕೊಂಡು ಜಂಪ್ ಮಾಡ್ತವನೆ, ಅಲ್ಲಾಡಿಸ್ತವನೆ. ಆರ್ಕೆನ್ಸ್ ಇದು ಬಂದು 3ನೇ ರಿವರ್ ಕ್ರಾಸಿಂಗು. ಸೊ ಎಲ್ಲ ಕಡೆನೂ ರಿವರ್ ಕ್ರಾಸಿಂಗ್ ಮಾಡೋ ಕಡೆ ನಿಮಗೆ ಆ ಥರ ಟೆಂಟ್ ಹಾಕ್ಕೊಂಡು ಗೈಡ್ ಅವ್ರು ಇರ್ತಾರೆ. ನಾವೇನೋ ರಾಂಗ್ ರೂಟಲ್ಲಿ ಹೋದರೆ ಅವರೇ ಬಿಸಿಲು ಹೊಡ್ಬಿಟ್ಟು ಹೇಳ್ತಾರೆ. ಅಲ್ಲಲ್ಲಿ ಆರಾಮಾರ್ಕ್ ಹಾಕಿಟ್ಟಾರೆ ದೇವ್ಕುಂಡ್ ಅಂತ. ಆರ್ಕೆನ್ಸ್ ನಾವೇ ಫಾಸ್ಟ್ ಇದ್ವಿ ಅಂತ ಅಂದ್ಕೊಂಡಿದ್ದೀವಿ. ನಮಗಿನ್ನ ಫಾಸ್ಟ್ ಲಿಟಿಲ್ ಚೋಟಾಸ್ ಇದ್ದಾರೆ. ಫಸ್ಟ್ ಟೈಮ್ ಫುಲ್ ಅಡ್ವೆಂಚರಾ? Is it nice? Yes. Okay. You are enjoying it? Yes. What's your name? Manodeep. Manodeep. Yes, Manodeep. Yes, Manodeep. भैया हाय बोलो हाय. चलो थोड़ा रह. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ? ಈಗ जाओ 2 किलोमीटर. 2 किलोमीटर. फिर 2 किलोमीटर. अभी 2 किलोमीटर. आराम से रे. इधर भागना मत, स्किड होता. ಮರನೇ ಬಿದ್ದೋಗ್ಬಿಟ್ಟಿದೆ. ಸೊ ಇವಾಗ ಆ ಕಡೆ ಫುಲ್ ರಿವರ್ ಇದೆ. ಆ ರಿವರ್ನ ಕ್ರಾಸ್ ಮಾಡೋಕ್ಕೆ ಚಿಕ್ಕದಾಗಿ ಒಂದು ಬ್ರಿಡ್ಜ್ ಕಟ್ಟಿಟ್ಟವ್ರೆ. ಸೊ ಅದರಿಂದ
ಹಂಗೆ ನಡ್ಕೊಂಡು ಹೋಗ್ಬೇಕು. ಆರ್ಕೆನ್ಸ್ ಈ ಬ್ರಿಡ್ಜ್ ಮೇಲೆ ಬಂದರೆ ನಿಮ್ಗೊಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಅಲ್ಲಿ ನೋಡಿ ಆರ್ಕೆನ್ಸ್ ನೀರು ಹರ್ಕೊಂಡು, ಆ ನೀರು ಎಷ್ಟು ಪ್ಯೂರಾಗಿದೆ ನೋಡು, ಲೈಟ್ ಬ್ಲೂ ಇಷ್ಟ ಥರ. ಈ ಕಡೆನೂ ಫುಲ್ಲು ಜಾರ್ತೈತೆ. ಆರ್ಕೆನ್ಸ್ ಬ್ರಿಡ್ಜೇ ಜಾರ್ತೈತಾ ಇಲ್ಲ ನಾನು ಚಪ್ಪಲಿ ಜಾರ್ತೈತಾ ಗೊತ್ತಿಲ್ಲ. ಎಷ್ಟು ಕ್ಲೀನಾಗಿದೆ ನೋಡಿ, ಕ್ಲಿಯರ್ ಆಗಿದೆ ವಾಟ್ರು. ಡಗಡಗ ಅಂತ ಶೇಕ್ ಆಗ್ತಿತ್ತು. ಆರ್ಕೆನ್ಸ್ ಇನ್ನೂ 1 ಕಿಲೋಮೀಟ್ರು ಇದೇ ಥರ ಟ್ರಕ್ ಮಾಡಬೇಕು. ಆರ್ಕೆನ್ಸ್ ಇವಾಗ ಈ ರೋಪ್ ಇಟ್ಕೊಂಡು ಹೋಗ್ಬೇಕು, ಯಾಕಂದರೆ ಅಲ್ಲಿ ಕಲ್ಲು ಜಾರುತ್ತೆ ಅದಕ್ಕೆ. ಓಹೋ ಫುಲ್ ಸ್ಲಿಪ್ಪರಿ ಆರ್ಕೆನ್ಸ್. ನೋಡ್ಕೊಂಡು ಹತ್ಬೇಕು, ಎಲ್ಲ ಪಚ್ಚಿ ಕಟ್ಕೊಬಿಟ್ಟೈತೆ. ಇವಾಗ 6 ಕಿಲೋಮೀಟ್ರ್ ನಡ್ಕೊಬಂದಿದ್ದೀವಿ. 6 ಕಿಲೋಮೀಟ್ರ್ ಬಂದಿದ್ದೇ ಗೊತ್ತಾಗಲಿಲ್ಲ. ಆದರೆ ನಿನ್ನೆ 2.5 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು ಕಳಿಸಿದ್ರಲ್ಲ, ಯಪ್ಪ ದೇವರೇ, ಹೆವಿ ಹಾರ್ಡ್ ಟ್ರೆಕ್ಕಿಂಗ್ ಅದು. ಅರೌಂಡ್ 7 ಕಿಲೋಮೀಟರ್ಸ್ ನಡೆದಿರ್ತೀವಿ. ಇದು ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹತ್ತಕ್ಕಿದು. ಆ ಥರ ಇದೆಯಂತೆ ರೂಟು. ಪಾಪ ಎಲ್ಲರೂ ನಿಂತ್ಕೊಬಿಟ್ಟವ್ರು, ಎಲ್ರಿಗೂ ಸುಸ್ತಾಗ್ತೈತಿ. ಆರ್ಕೆನ್ಸ್ ಆಗ್ತಾಯಿಲ್ಲ. ನಾನು ಇದುವರೆಗೂ ಎಷ್ಟೊಂದು ಟ್ರೆಕ್ಕಿಂಗ್ ಮಾಡಿರ್ತೀನಿ, ನನಗೆ ಬೇವರೇ ಬಂದಿಲ್ಲ. ಫಸ್ಟ್ ಟೈಮ್ ಬೇವ್ರು ಬರ್ತೈತೆ ನೋಡಿ, ಫುಲ್ಲು ಸೋರ್ತೈತೆ, ಅಷ್ಟೊಂದು ಟಫ್ ಆಗಿದೆ. ಇನ್ನೊಂದು ಏನಂದರೆ ಕ್ಲೈಮೇಟು ಒಂಥರ ವಾರ್ಮ್ ಆಗಿದೆ, ಅದಕ್ಕೆ ನಮಗೆ ಚೂರು ಸೆಕೆ ಹೊಡಿತೈತೆ. ಮೇಲೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಆಗ್ತಾಯಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗ್ತೀನಿ. ಸೆಕೆ ಹೆಂಗೆ ಹೊಡಿತೈತೆ. ಇವಾಗ ಇಲ್ಲಿಂದ ಕ್ಲಿಯರ್ ರೂಟು, ಆರಾಮಾಗಿ ಹೋಗ್ಬೋದು. ಬಟ್ ನಾವು ಬಂದಿದ್ದು ರೂಟ್ ನೋಡಿ ಹೆಂಗಿದೆ. ಸೊ ಬನ್ನಿ ಹೋಗೋಣ. ನಮ್ಮ ಬಾಬ್ ನೋಡಿ ಏನು ಮಾಡೋರೆ, ಸೆಕೆಗೆ ಬಟ್ಟೆ ಎಲ್ಲ ಬಿಚ್ಕೊಬಿಟ್ಟು ಆರಾಮಾಗಿ ಹೋಯ್ತಾನೆ. ಫಾಲ್ಸ್ದು ಸೌಂಡ್ ಕೇಳಿಸ್ತಿದೆ ಆರ್ಕೆನ್ಸ್. ಬನ್ನಿ ಬೇಗ ಹೋಗ್ಬಿಡೋಣ. ಫಾಲ್ಸ್ ಸೌಂಡ್ ಕೇಳಿಸ್ತೈತೆ ಇಲ್ವೋ, ಜನ ತುಂಬ್ಕೊಬಿಟ್ಟಿದ್ದಾರೆ ಅನಿಸುತ್ತೆ. ಎಲ್ಲರೂ ಬಡ್ಕೊತಾರೆ ಆ ಹೂ ಅಂತ. ಇಲ್ಲ, ಆ ಹೂ ಅಂತ ಬಡ್ಕೊತಾ ಇದ್ದಾರೆ, ಆ ಸೌಂಡೇ ಕೇಳಿಸ್ತೈತಿ ಇಲ್ಲಿ ತನಕ. ಆರ್ಕೆನ್ಸ್ ಫೈನಲಾಗಿ ಬಂದ್ವಿ, ಬಟ್ ಜನ ತುಂಬ ಇದ್ದಾರೆ. ಸೊ ನಾನು ಮಾತಾಡೋದಲ್ಲಿ ಕೇಳಿಸಲ್ಲ ನಿಮಗೆ, ಅದಕ್ಕೆ ಇಲ್ಲೇ ಹೇಳ್ಬಿಡ್ತೀನಿ. ನೀವು ಬಂದರೆ ವೀಕ್ ಡೇಸಲ್ಲಿ ಬನ್ನಿರಿ, ವೀಕೆಂಡ್ಸಲ್ಲಿ ಬರಲೇಬೇಡಿ. ನಾವು ಅದೇ ಇವಾಗ ತಪ್ಪು ಮಾಡಿಬಿಟ್ವಿ ಅನಿಸ್ತೈತೆ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಫಾಲ್ಸು ಕ್ರೇಜಿಯಾಗಿದೆ ಫಾಲ್ಸು. ಇರಿ ಅಲ್ಲೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ, ಜನ ಹೆಂಗೆ ತುಂಬ್ಕೊಂಡಾರೆ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಬಟ್ ಫಾಲ್ಸ್ ಮಾತ್ರ ಕ್ರೇಜಿಯಾಗಿದೆ. ನಾವು ವೀಡಿಯೋ ಹಿಡ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅಷ್ಟು ಜನ ತುಂಬ್ಕೊಂಡವ್ರೆ ನೋಡಿ. ಆರ್ಕೆನ್ಸ್ ಏನಾಗೋಯ್ತು ಅಂದರೆ ರೀಲ್ಸು ರಿಯಾಲಿಟಿ ಅಂತಾರಲ್ಲ, ಆ ಥರ ಆಗೋಗ್ಬಿಡ್ತೀವಿ ನೋಡಿ. ಫಾಲ್ಸು ಸಕ್ಕತ್ತಾಗಿದೆ, ರಿಯಾಲಿಟಿ ನೋಡಿ ಹೆಂಗಿದೆ, ಎಷ್ಟು ಜನ ತುಂಬ್ಕೊಬಿಟ್ಟವ್ರೆ. ಸೊ ನಾವು ಇವಾಗ ಇಲ್ಲಿಂದ ಹಂಗೆ ಹೊಡ್ತೀವಿ. ಆರ್ಕೆನ್ಸ್ ನೀವು ನೋಡಿರ್ತೀರಾ, ನಾನು ಇವಾಗ ಮಾತಾಡೋದು ನಿಮಗೆ ಕೇಳಿಸಲ್ಲ, ಯಾಕಂದರೆ ಮಳೆ ಬರ್ತಾಯಿದೆ ನೋಡಿ. ಈ ಥರ ಅವಾಗ ಇರಿಟೇಷನ್ ಮಾಡ್ತಾ ಇರ್ತಾರೆ, ಈ ಆ ಹೂ ಅಂತ ಬಡ್ಕೊಂಡು. ಸೊ ನಾವು ಏನು ಮಾಡಬೇಕು, ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ನೋಡಿದ್ದೀರಾ ಅನಿಸುತ್ತೆ ಫಾಲ್ಸು, ಫುಲ್ಲು ಜನ ತುಂಬ್ಕೊಬಿಟ್ಟವ್ರೆ. ನಾಳೆ ನಾಡಿದ್ದು ಇನ್ನೂ ರಶ್ ಆಗಿರುತ್ತೆ, ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇವಾಗ ನಾವು ಇಲ್ಲಿಂದ ಆಚೆ ಹೋಗ್ಬಿಟ್ಟು ಸೀಕ್ರೆಟ್ ವಾಟರ್ ಫಾಲ್ಸ್ ಅಂತ ಒಂದು ಪಾಯಿಂಟ್ ಇದೆ. ಸೊ ಅಲ್ಲೋದ್ರೆ ನಮಗೆ ಈಜಾಡಕ್ಕೆ ಬಿಡ್ತಾರೆ. ಸೊ ಅಲ್ಲೋಗ್ಬಿಟ್ಟು ಅಲ್ಲೋಗೋಣ ಅಂತ, ಯಾಕಂದರೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೆಂಗಿದ್ರು ನಾವು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಣ್ಣಿಂದ ನೋಡಿದ್ವಾ, ಖುಷಿ ಆದ್ವಾ ಅಷ್ಟೇ. ಇವಾಗ ಅಲ್ಲೋಗ್ತೀವಿ ಬನ್ನಿ, ಹೋಗ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಹೋಗೋಣ. ಆರ್ಕೆನ್ಸ್ ವಿಡಿಯೋ ಪೂರ್ತಿ ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ಮ ಆರ್ಕೆನ್ಸ್ ಸ್ಕ್ವಾಡ್ಗೆ ಬೇಗ ಜಾಯ್ನ್ ಆಗ್ಬಿಡಿ. ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಆರ್ಕೆನ್ಸ್.